ಹೇಳಬೇಕಪ್ಪ ಅಂದ್ರ ಹೆಂಗ್ರಿಪ್ಪ ಮಾತಾ ಮಾತು ಮಾತಿಗೆ ವೈರಿ, ಹಾಸು ನೀರಿಗೆ ವೈರಿ. ಹೌದ್. ಮಾತು ಮಾತಿಗೆ ವೈರಿ, ಹಾಸು ನೀರಿಗೆ ವೈರಿ. ಆಹಾ ಪಾಪಿ ಜನರಿಗೆ ಗುರು ವಾಕ್ಯವೇ ವೈರಿ. ವೈರಿ ನೋಡು ಮುದಕ್ ಹೆಂಗ್ ಬತ್ ನೋಡ್ಲ. ವೈರಿ ಅನ್ನೋ ಮುದಕ್ ಬತ್ತ ಅದು. ಹಾ, ಪಾಪಿ ಜನರಿಗೆ ಗುರು ವಾಕ್ಯವೇ ವೈರಿ. ಹೌದ್ರಿಪ್ಪ. ಈ ಕಾರ್ಕಲ್ ಮ್ಯಾಳೆಗೆ ಮುಗಳಾಳ ಮ್ಯಾಳೆ ವೈರಿ ವೈರಿ ತಿಳ್ಕೊಂಡು ಕುಡಿಸ್ಯಾರ ಅವ್ರ. ಹೌದ್ರಿಪ್ಪ, ಹೌದು, ಕರೆಯದ ಮಾತಿದು. ಮಗನ ನೀ ಕುರ್ಚಿ ಹಾಕೊಂಡು ಕೂತ್ರ ನಾ ಏನ್ ಹಂಸ್ತನಂತಿದ್ದಿ ನಿನಗ? ರಗ್ ತಗೊಂಡ್ ರಗ್ ಇಲ್ಲ ಹಚ್ಕೊಳಕ. ಇಲ್ಲಿ ಕೆಲವೊಂದು ಮಂದಿ ಚಟಗಳದಾವ. ಹೆಂಗ್ ಗೊತ್ತನ? ಹೆಂಗ್ರಿಪ್ಪ? ನಾವು ಮಾತಾಡೋ ಸಂದರ್ಭದಾಗ ಅಪ್ಪಂದಲ್ಲ, ಹಾ, ಈ ಅಪ್ಪಂದ್ ಹೇಳತ್ತಿಲ್ಲ. ಮತ್ ಬ್ಯಾರೆದವ್ರದು ಕೆಲವೊಂದು ಮಂದಿ ಅದಾರ. ಹೌದಾ? ಮಾತಾಡೋ ಸಂದರ್ಭದಾಗ ಏರು ಮಾರ್ಗ ಮಾತಾಡ್ತಿರ್ತೀವಿ ನಾವ. ಬಂದ್ ಬಿಡದವಳೆ ಸುಮ್ ಫುಲ್ ದರ್ಬಾರ್ಲಿ ಬರೋದ. ಅವ್ ಮಾತಾಡು ಪಾಪ ಏನಾರ ಮಾತಾಡುತ್ತಿತ್ತಂದ್ರ ಅದ ಅಂಜಿ ಬಾಯಿ ಬಿಟ್ಟಿರ್ಬೇಕು ಬಿಡ. ಕಂಡಪುಡಿ ಡಾನ್ ಇದ್ದಾರಗತ್ತೆ ಬಂದ್ ಬಿಡುದು ಎದಿ ಸಟ್ಟು ಗೊತ್ತು. ಹಾ, ಯಾಕ ನಾ ಮಾತಾಡ್ತ ಮುಂದೆ ಸಂಶಯ ಐತು. ಹೌದಾ? ಯಾನ್ ಜಗಳಕ್ಕೆ ಬಂದಾರೋ ಹೌದು ಅಂತೇಳಿ ಅವ್ರಿಗೆ ಸಂಶಯ ಆಗ್ಬೇಕಲ್ಲ. ಹೌದಿವ ಅಂದ ಬಾಯನ ಮಾತ ಹಾರಿಸಿ ಬಿಡುದು. ಹೌದು. ಅಂದ್ರ ಅಲ್ಲಿಂದ ಈ ಮಗ ಇನ್ಕ ಮಟ್ಟ ಹಾಡತ್ ಮುಂದ್ ಬಂದಿಲ್ಲ, ಈಗ ಕೂತಾನ ಬಾಯನ ಮಾತ ಹಾರಸಾಕ್ ಅಂತಾನ ಇಲ್ಲಿ. ಹಾ, ಹೌದಿಲ್ಲ? ಅಂಜು ಹುಲಿ ಅಲ್ಲ ಇದು. ಹಾ, ಹಾ, ನೀ ಹೊಡಿ ಇನ್ನೊಂದು ಹೊಡಿ ರೆಡ್ ಬುಲ್. ನೀ ಎಂತ ತಂಡ್ಯಾಗ ಹೋಗೊಂದು ಕೊಡಣ. ಎಲ್ಲಿ ಸಿಕ್ಕತ್ತು ಯಪ್ಪ ಇಂತ ತಂಡ್ಯಾಗ? ಚಲೋ ಸಿಕ್ಕತ್, ನನಗೂ ತಗೊಂಬ ಒಂದಿಟ್ಟು. ಮಾಡು, ಒಂದ್ ಮಾತು ಹೇಳ್ತೀನಿ ಕೇಳ. ದಾರು ಕುಡಿಯೋರ ಬಗ್ಗೆ ಹೇಳ್ರಿಪ್ಪ. ಹೌದಿಲ್ಲ? ಹೌದು. ದಾರು ಕುಡಿಯೋರು ಎಂದೂ ಸುಳ್ಳು ಹೇಳುದಿಲ್ಲ ಅವ್ರು. ಒಟ್ಟ ಸುಳ್ಳು ಹೇಳಂಗಿಲ್ರಿ ಅವ್ರು. ಹೌದಿಲ್ಲ? ಹೌದಿವ ಹೌದು. ಆದ್ರ ಒಂದ್ ಮಾತು ಹೇಳ್ತೀನಿ, ಎಷ್ಟೋ ಮಂದಿ ದಾರು ಕುಡದ ಸಂಸಾರ ಹಾಳು ಮಾಡ್ಕೊಂಡಾರ. ಆಹಾ, ಯಾರು ಹೇಳಕತ್ತೀರಕ್ಕ? ಯಾ ಹೇಳತ್ರಿ? ಈ ಭೂಮಿ ತೆಲಿ ಮ್ಯಾಲ ದಾರು ಕುಡಿದು ಯಾಕ? ಯಾಕ್ರಿ? ಅದಕ್ಕೆ ಹೌದು, ಎಷ್ಟೋ ಕನಿಷ್ಠ ಅಂದ್ರ ಎಷ್ಟೋ ಮಂದಿ ದಾರು ಕುಡದ ಸಂಸಾರ ಹಾಳು ಮಾಡ್ಕೊಂಡಾರ. ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರಕ್ಕೆ ದುಡ್ಲಿಕ್ಕೆ ಹೋಗ್ಯಾರ, ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ದುಡ್ಲಿಕ್ಕೆ ಹೋಗಿದಾರ. ಏನ್ರಿ? ದುಡಿದ್ರು ಕೂಡ ಮಾಡಿರ್ತಕ್ಕಂತ ಸಾಲ ತಿರಿಲ್ಲ. ಲಾಸ್ಟ್ ಹೆಂಡ್ರ ಕೊಳ್ಳನ ತಾಳಿ ಕೊಳ್ಳಾಗ ಉಳಿದಿಲ್ಲ. ಹೆಂಡ್ರ ಕೊಳ್ಳನ ತಾಳಿ ಉಳಿದಿಲ್ಲ. ಹೌದು. ಅದಕ್ಕೆ ನಮ್ಮ ತಾಳಿ ಕೊಟ್ರ ಅದು ಒಂದು ಮಾತು ಹೇಳಿದ್ರಿ. ಏನಪ್ಪಾ? ದಾರು ಕುಡ್ದವನ್ ದರ್ಯಾಪುರ ಮಕ್ಕಳು, ಬೀರ್ ಕುಡ್ದವನ್ ಬೀರಾಪುರ ಮಕ್ಕಳು, ಪಾಕೆಟ್ ಕುಡ್ದವನ್ ಪಾರ್ವತಿ ಮಕ್ಕಳು. ಒಟ್ಟಾರೆ ಹೇಳ್ಬೇಕಾರಲ್ಲ, ದಾರು ಕುಡಿಯೋರೆಲ್ಲ ದೇವ್ರ ಮಕ್ಕಳು. ಹೌದು. ನೀನು ಬಹುಶಃ ಅವನ ಕಂಪನಿ ಇದೀ ಕಾಣ್ತದ. ದಾರು ಕುಡಿಯೋರೆಲ್ಲ ದೇವ್ರ ಮಕ್ಕಳು. ಹಾ, ಒಂದ್ ಅವ್ರು ಕೇಳತ್ತಾರ. ಏನತ್ರಿ? ನಿನಗ ದಾರು ಕುಡಿಯೋರೆಲ್ಲ ದೇವ್ರ ಮಕ್ಕಳ. ಹೌದು ಹೌದು. ಇಲ್ಲಿ ಸಭದಾಗ ಕೆಲವೊಂದ್ ಮಂದಿ ದಾರು ಕುಡಿದಿಲ್ಲ, ಮುತ್ಯಗಳು ಎಲ್ಲರೂ ಹಂಗೆ ಕೂತ್ ಕೇಳತ್ತಾರಂದ್ರ ಅವ್ರು ಕುಡಿದಿಲ್ಲ. ಮತ್ತ ಅವ್ರ ಯಾರ? ಅಲ್ಲಿ ಪೊಲೀಸರು ಮಕ್ಕಳು ಅವರು. ಹೌದು. ಅಂದ್ರ ಅವ್ರು ಇದ್ದು ಭೂಮಿ ಮೇಲೆ ಇದ್ದು ಭೂಮಿ ಮೇಲೆ ಸತ್ತಂಗ ಅವ್ರು ಕುಡಿಬೇಕು. ಮನುಷ್ಯ ಜೀವನದಾಗ ಏನೈತಿ, ಉಂಡು ತಿಂದು ಮಜಾ ಮಾಡಿ ಸತ್ತು ಹೋಗಿ ಬಿಡುದಪ್ಪ. ಹಿಂಗಂದಿ? ಹೌದು. ಒಂದ್ ಮಾತು ಹೇಳ್ತೀನಿ. ಏನ್ರಿ? ಅವ್ರ ಭೂಮಿ ಮೇಲೆ ಇದ್ದು ಸತ್ತಂಗ. ಹೌದು. ಹೌದಿಲ್ಲ? ಮತ್ ಇವ್ ತಾಳ ಬರ್ಸವ್ರು ಇಬ್ರು ಕುಡಿಯಂಗಿಲ್ಲ. ಇವ್ರು ಯಾರು? ಇವ್ರು ಹುಸುಳಿ ಮಕ್ಕಳು ಇವ್ರು. ಬಾವಡಿ ನೋಡಿ, ಬಾವಡಿ ಮೊಮ್ಮಕ್ಕಳು ಸನ್ಮಾನ ಕಾಣಾಗ್ಯಾರ. ಮ್ಯಾಲ ಹಾಕಿದ್ರೆ ತಳಗ್ ಬೀಳ್ತಾವ ಹಾಲ. ಹಿಂಗಂದಿ? ಹೌದು. ಅಂದ್ರ ನಿನ್ನ ವಿಚಾರ ಒಟ್ಟು ಕುಡಿಬೇಕಂದಿ. ಅಕ್ಕ, ದಾರು ಕುಡಿದ್ರ 3 ಲಾಭ ಅದಾವು. ದಾರು ಕುಡಿದಿಂದ 3 ಲಾಭ? ಹೌದು. ಏನದಾವ? ದಾರು ಕುಡಿದ್ರ ರೋಡ್ ಮೇಲೆ ಹೊಂಟಿ ಹೋದ್ರೆ ನಮಗ್ ಒಂದು ನಾಯಿ ಕಡಿಯಂಗಿಲ್ಲ. ಇದು ಒಂದೇ ಲಾಭ. ಹೌದು. ನಾಯಿ ಯಾಕೆ ಕಡಿಯಂಗಿಲ್ಲ? ಇವನ ಮಗ ನಾಯಿಕಿತ್ತ ನಾಯಿಗೆ ಆ ಕಾಡ್ಯಮ್ ಈ ಕಾಡ್ಯಮ್ ಆ ಕಡೆ ಏನಿ ನಾಯಿ ಕಡಿಬೇಕಿತ್ತು. ನಾಯಿಕಿತ್ತ ಹುಚ್ಚನಾಗಿ ತಿರ್ಗಾಡ್ತಾರ ಮೊಮ್ಮಗ ಇವ. ಅಂದ್ರ ಇದು ದಾರು ಕುಡಿಯವ್ ನಾಯಿ ಕಡಿಯಂಗಿಲ್ಲ. ದೊಡ್ಡ ನಾಯಿ ಬಂದತ್ತೆ, ಸಣ್ಣ ನಾಯಿ ಹರಗೆಲ್ ಬೀಳ್ತೈತೆ ಅದು. ಹೌದು. ಇನ್ನು ಎರಡನೇ ಲಾಭ? ದಾರು ಕುಡಿಯೋನ್ ಮನಿ ಹೊಟ್ಟೆ ತುಡುಗಾಗಂಗಿಲ್ಲ. ಯಾಕ್ರಿ? ಯಾಕೆ ತುಡುಗಂಗಿಲ್ಲ? ಮನ್ಯಾಗಿದ್ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹೋಯ್ದು ವೈನ್ ಶಾಪ್ ಇಟ್ಟಿರ್ತಾರ, ಅಲ್ಲೇನ್ ಬಗ್ರಿ ಇಟ್ಟಿರ್ತಾರ ಮನ್ಯಾಗ ತುಡುಗ್ ಮಾಡಾಕ. ಅಂದ್ರೆ ಏನು ಇರ್ಲಿ, ಇದು ಎರಡನೇ ಲಾಭ. ಸಂಸಾರ ಹೋದ ದಾರುದ ಅಂಗಡಿಯಾಗ ಮಾಡ್ತಾನ ಮೊಮ್ಮಗ ಇವ. ಇನ್ನು ಮೂರನೇ ಲಾಭ? ದಾರು ಕುಡಿಯೋ ಹೊಟ್ಟೆ ಜಡ್ಡ ಬರಂಗಿಲ್ಲ. ಯಾಕ? ದಾರು ಕುಡ್ದು ಶರೀರ ಎಲ್ಲ ಫಿಲ್ಟರ್ ಆಗಿರ್ತತಿ. ಒಮ್ಮೆ ಹಲಿಗಿನ ಹಚ್ಬಿಡ್ದೇವ. ಜಡ್ಡ ನಕ್ಕಡ ಬುಕ್ ನಕ್ಕಡ, ಜಡ್ಡ ನಕ್ಕಡ ಬುಕ್ ನಕ್ಕಡ. ಅಂದ್ರ ಏನ್ರಿ? ಹೊಟ್ಟೆ ಜಡ್ಡ ಬರಲ್ಲ. ಬರಂಗಿಲ್ಲ. ಒತ್ತಾಟೆ ಹಲಿಗಿನ ಹಚ್ಬಿಡುದು. ಮಾಡು. ಏನ್ರಿ? ಕುಡಿಬೇಕ. ಹೌದು, ಕುಡಿಬೇಕು. ಕೇಳಿಲಿ. ಏನ್ರಿ? ಕುಡಿದರೆ ಕುಡಿಯದಂತಿರಬೇಕು, ಕುಡಿದರೆ ವಾಸನೆ ಬರದಂತಿರಬೇಕು. ಹೌದು. ಕುಡಿದರೆ ಜೋಲಿ ಹೊಡೆಯದಂತಿರಬೇಕು, ಕುಡಿದರೆ ಹೆಂಡತಿ ಮೆಚ್ಚಿ ಹೌದೌದೆನಬೇಕು. ಹೌದವ ಹೌದು. ಕುಡಿಬೇಕು ಒಟ್ಟು ಜೀವನದಾಗ. ಹೌದು ಹೌದು. ಏನು ಕುಡಿಬೇಕು? ಯಾರು ಕುಡಿಬೇಕಿವ? ಶುದ್ಧ ಫಿಲ್ಟರ್ ನೀರು ಕುಡಿಬೇಕು. ಜೋಲ ಸ್ವರ ಬಳಸಬೇಕು.
ಹಂಗಾಗಿರ್ಬಾರ್ದು ಮಾತಾ. ಹೌದಿವ ಹೌದು ಹೌದಿಲ್ಲ? ಹಾ ಇರ್ಲಿ. ಹಾ ಆ ದಾರದ ಬಗ್ಗೆ ಹೇಳಿದ ಕೆಲವೊಂದು ಮಂದಿ ಜಗತ್ತಿನೊಳಗೆ ಕುಡ್ದಾರ, ಅವ್ರೆಲ್ಲಾ ಧರ್ಮದ ರಕ್ಷಣೆಗೋಸ್ಕರ ಕುಡ್ದಾರ. ಹೌದು ಅವ್ರ ಹೌದು. ಈಗ ನಾವು ಬೇರೆ ಕುಡಿಯಾಕತ್ತೀವ. ಒಂದ್ ಮಾತು ಹೇಳ್ತೀನಿ ಮಾಡು, ಪಾಲ್ತೋ ಮಾತಾಡೋದು ಬೇಡ. ಏನ್ರಿಪ್ಪ? ಯಾಕಪ್ಪ ಅಂದ್ರ ಹಾ ನವಲಗುಂದ ನಾಗಲಿಂಗ ಮುತ್ಯ ಕುಡದ, ಇವನು ಕಲಿಯುಗದ ಕಲ್ಲಿನ ಗುಡಿ ಕಟ್ಟಕೊಂಡಾಗ ದೇವರಾಗಿ ಮೆರೆದ. ಹೌದಿವ ಹೌದು ಸದಾಶಿವ ಮುತ್ಯ ಕುಡದ ದಾರು ಹೊಳಿನೇ ದಾರು ಮಾಡಿಬಿಟ್ಟ. ಹೌದಿವ ಹೌದು ಬಿಟ್ಟ. ಮತ್ತ ಇಟ್ಗಿ ಭೀಮವ್ವನ ಮಗ ಕಾಳಿಂಗಪ್ಪ ಇವನು ಕೂಡ ದಾರು ಕುಡದ. ಆಹಾ ಹಿಂದಾಗೋ ಸುದ್ದಿ ಮುಂದಾಗೋ ಸುದ್ದಿ, ಆ ಮಾಡಿರ್ತಕ್ಕಂತ ಮಾತು ಒಂದು ಹುಸಿ ಹೋಗ್ಲಿಲ್ಲ. ಇವರು ದಾರದ ಕುಡದ ನುಡಿ ಮಾಡಿರು. ಹೌದಿವ ಹೌದು ಹೌದಿಲ್ಲ? ಹೌದಾ ಸಿಂಧಿ ಕುಡದ ನುಡಿ ಮಾಡಿರು. ಯಾರು? ಹೌದಿಲ್ಲ? ಹೌದಿವ ಯಾರ ಹೇಳಂಗಿಲ್ಲ, ನಾಯಕ ಹೇಳಿದ. ಹೌದು ಹಾ ಬಂಡ್ರ ಹೌದಿಲ್ಲ? 2 ಕಿಲೋ ತಗೊಂಡ್ ಹೋಗಿ ಅಂದ್ರ ನಂದು ಹುಳಕ್ ತಗದಿಗಿದಾನಂತೇಳಿ ಅವ್ನು ಹೇಳತ್ತಾನ. ಹಾ ಹಿಟ್ಟು ಹಂಚಿಕೆದ ಇಲ್ಲಿ. ಅವನು ಹೊಡೆದಾನು. ಅಂದ್ರ ಜರ್ ಕಡ್ತ ವೈನಿ ಏನಾರ ಕೇಳಿ ಮಾತು ಬೈದಿಗಿದಾಳ ಅಂತೇಳಿ ಅವಂದದು. ಹೌದಿವ ಹೌದು ಹೌದಿಲ್ಲ? ಕರೆ ಅದ. ಇರ್ಲಿ. ಯಾಕಪ್ಪ ಅಂದ್ರ ಹಾ ಹಾ ಆ ಮಹಿಷಾಸುರನ ಮರ್ದನ ಮಾಡುವಂತ ಸಂದರ್ಭದಾಗ ಸಾಕ್ಷಾತ್ ದೇವಿ ಕೂಡ ಮದ್ಯಪಾನವನ್ನ ಸೇವನೆ ಮಾಡಿ ದೈತನ ಸಂಹಾರ ಮಾಡ್ಲು ಮಾಡಿದಳು. ಇವ್ರೆಲ್ಲಾ ಧರ್ಮದ ರಕ್ಷಣೆಗೋಸ್ಕರ ಕುಡ್ದಾರ. ಹೌದಿವ ನೀವೆಲ್ಲಾ ಧರ್ಮವನ್ನ ಹಾಳು ಮಾಡ್ಲಿಕ್ಕೆ ಕುಡ್ಲಿಕ್ಕತ್ತೀರ ಅಷ್ಟೇ. ನಾವು ಹರ್ಯಾಗಳನ್ನ ಅದ್ರಾಗ ಜಳಕ ನಂಬುದು. ಅವ್ರಿಗೆ ನಿಮಗ ಬಹಳ ಅಜಗಜಾಂತರ ಪರಕದ. ಬರ್ತದಿವ. ಅವ್ರೆಲ್ಲಾ ಕುಡ್ದಾರ ತಿಳ್ಕೊಂಡು ನೀವು ಕುಡದ ನಿಮ್ಮ ಸಂಸಾರ ಹಾಳು ಮಾಡ್ಕೊಳ್ಬ್ಯಾಡ್ರಿ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ಬ್ಯಾಸರಾಗಲಾರದೆ. ಹೌದ್ರಿಪ್ಪ. ಅದಕ್ಕೆ ಮಾತು ಹೆಂಗ ಬರ್ತದ? ಹೆಂಗ್ರಿಪ್ಪ ಮಾತಾ? ಅಪ್ಪ ನಕ್ಕರೆ ಅಧಿಕಾರ, ಅಮ್ಮ ನಕ್ಕರೆ ಮಮಕಾರ. ಮಮಕಾರ. ಅಪ್ಪ ನಕ್ಕರೆ ಅಧಿಕಾರ, ಅಮ್ಮ ನಕ್ಕರೆ ಮಮಕಾರ. ಹಾ ಹಾ ಹೆಂಡತಿ ನಕ್ಕರೆ ಚಮತ್ಕಾರ, ಕುಡಿಕಾರ. ಹೆಂಡತಿ ನಕ್ಕರೆ ಚಮತ್ಕಾರ. ಹೌದಾ? ಗುರು ನಕ್ಕರೆ ಜ್ಞಾನೋತ್ಕಾರ, ನೀವೆಲ್ಲರೂ ನಕ್ಕರೆ ಸಂತೋಷಕರ. ನಿಮ್ಮೆಲ್ಲರಿಗೂ ನನ್ನ 2ನೇ ಸಂದದ ಭಕ್ತಿಯ ನಮಸ್ಕಾರ ಅಂತ ಹೇಳುತ್ತ. ಹೌದ್ರಿಪ್ಪ ಹೌದು. ಇರ್ಲಿ. ಯಾಕಪ್ಪ ಅಂದ್ರೆ ನಿಮಗೆ ಸ್ವಲ್ಪ ನಿದ್ದೆ ಬರಾಕತ್ತ, ನಗಸ್ಬೇಕಂತೇಳಿ 2 ಮಾತು ಹೇಳಿದ್ದಾಗಿದೆ. ಹೌದು. ಅದಕ್ಕೆ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ರಿಪ್ಪ ಇಲ್ಲ. ನೇರವಾಗಿ ಯಾಕೋ ಮುದುಕಗೆ ತಂಡಿ ಎತ್ತಿ ಆಮೇಲೆ ಹೋಯ್ತು. ನೇರವಾಗಿ ವಿಷಯಕ್ಕೆ ಬರೀನ. ಹೌದಿಲ್ಲ? ಹೌದು. ಆತ ಯಾಕಪ್ಪ ಅಂದ್ರ ಮುದುಕ್ರ ಹಾ ಹೇಳಿರೋರು ಏನತ್ರಿ ಯಾನಂತೇಳಿ. ಹೌದಾ? ಪೈಲಾ ಸಂದಿಗೆ ದಿಮ್ಮ ಹೊಡೆದು ಕೂಡಲೇನೆ ಹೌದು ಭಂಡಾರ ಮತ್ತು ಭಸ್ಮದ ವಿಷಯ ಇಟ್ಟಾರ. ಅದರೊಳಗ ಅದ ಹೋಗ್ಲಿ, ನಂತರ ಮಾತಾಡೋನು. ಹಾ ಹಾ ಅವರ ತುಪ್ಪ ಹ್ಯಾಂಗ ತಯಾರಾಗ್ತೈತಿ ಹಾಲಿನಿಂದ ಅನ್ನುವಂತ ಮಾತನ್ನ ಹೇಳಿದಾಗ ಹಾ ಅದರೊಳಗ ನಾನೊಂದು 3 ಮಾತು ಕೇಳಿದ್ದೇನ. ಕೇಳಿದ್ವಲ್ಲ 3. ಏನಂತೇಳಿ? ಏನ್ರಿಪ್ಪ? ಹಾಲಿನೊಳಗ ಯಾವ ದೇವರದಾನ? ಅದಾನ. ತುಪ್ಪಿನೊಳಗ ಯಾವ ದೇವ್ರದಾನ? ಯಾವ ದೇವರದಾನ? ಮೊಸರಿನೊಳಗೆ ಯಾವ ದೇವ್ರದಾನ? ಮೊಸರಿನೊಳಗ ಯಾವ ದೇವರದಾನ? 3 ಮಾತು ಕೇಳಿದ್ವು. 3 ಮಾತು ಕೇಳಿದಾಗ ನಿಮ್ಮ ಅಪ್ಪ ಏನಂದೇವ ಇದಕ್ಕ? ನಮ್ಮ ಅಪ್ಪ ಹೇಳಿದ 4 ಮಾತು ಹೇಳಿನಿ, ಅದ್ರೊಳಗ ಒಂದು ತಪ್ಪು ಹೇಳಿನಿ. ಆ ತಪ್ಪನ್ನ ಮಗಳ ಎತ್ತಿನಿ ಹೇಳಿದ್ದೆ ಕರೆ ಆಯ್ತಪ್ಪ ಅಂದ್ರ ನನ್ನ ಮಗಳ ಅಭ್ಯಾಸ ಮಾಡಿದಳು ಅಂತ ಹೇಳ್ತೀನಿ. ಹೇಳಿದ್ರಿ ನಿಮ್ಮಪ್ಪ. ನೀ ಯಾನ ಸುತ್ತು ಬಳಸಿ ಪಂಚ ಮಹಾಭೂತಗಳಿಂದ ಹುಟ್ಟಿರ್ತಕ್ಕಂಥದ ಶರೀರ ಹಿಡ್ಕೊಂಡು ಹೌದಾ ಹಿಡ್ಕೊಂಡು ಈ ಏನ 5 ಈ ಪಂಚಾಮೃತಕ್ಕ ತಂದು ಜೋಡಿಸಿಯಲ್ಲ. ಆಕಳ ಇದ್ರ ಹಾಲಿನಿಂದ 5 ಪಂಚಾಮೃತಕ್ಕೆ ಏನ ತಂದು ಜೋಡಿಸಿಯಲ್ಲ ಅಪ್ಪಾಜಿ. ಹೌದ್ರಿಪ್ಪ. ನಾ ಕೇಳಿರ್ತಕ್ಕಂತ ಪ್ರಶ್ನೆಕ್ಕ ನೀ ಹೇಳ್ತಕ್ಕಂತ ಉತ್ತರಕ್ಕ 3 ಒಂದ ಅಲ್ಲ, 3ಕ್ಕೂ ಸಂಬಂಧನೇ ಇಲ್ಲ ನನ್ನ ಮನಸ್ಸಿಗೆ. ಹೌದವ ಹೌದು. ಹೌದಿಲ್ಲ? ಸೊಮ್ಮಸಾರಿ ಸುತ್ತೋದು. ನೀ ಏನ್ ಒಂದ ಹೇಳಿದಿಲ್ಲ. ನಾ ಹೇಳಿರ್ತಕ್ಕಂತ ಪ್ರಶ್ನೆಕ್ಕ ಮಾತಿಗೆ ನೀ ಹೇಳಿರ್ತಕ್ಕಂತ ಉತ್ತರಕ್ಕ ಅದಕ್ಕೊಳಗ ಸ್ವಲ್ಪ ಆ ವಸ್ತುವನ್ನ ನಾವ ದೇಹದೊಳಗ ಸೇವನೆ ಮಾಡಿರ ಅದು ನಮಗ ಇದೇ ಅನುಭವ ಆಗಿರ್ಬೇಕು. ಅದ ಅನುಭವ ಆಗೈತಂದ್ರ ಅದ್ರೊಳಗ ಯಾವ ದೇವರದಾನು ಅನ್ನುವಂಥದ್ದು ಕಂಡು ಹಿಡಿ ಇನ್ನು ಮೇಲ್ಪಟ್ಟು ಗೊತ್ತಾಗುತ್ತದೆ. ಹಾದಿ ಹೇಳಿನಿ ನೋಡ್ರಿ ಮಾತ್ರ ಅವರು. ಹೌದಿಲ್ಲ? ಹೌದು. ಈಗ ಹಾಲು ಕುಡಿದೀವಪ್ಪ ಅಂದ್ರ ಹೌದು ದೇಹಕ್ಕೆ ಏನಾಗ್ತದ? ಹೌದು ಹಾದಿ ಹೇಳ್ತೀನಿ. ಹೌದು ಹೇಳ್ರಿ. ಹೌದಿಲ್ಲ? ಹೌದಾ? ಹಾಲವನ್ನ ನಾವು ಸೇವನೆ ಮಾಡಿದಪ್ಪ ಅಂದ್ರ ದೇಹಕ್ಕೆ ಏನಾಗ್ತದ? ತಂಪಾಗ್ತದ. ತುಪ್ಪವನ್ನು ಸೇವನೆ ಮಾಡಿದಪ್ಪ ಅಂದ್ರ ಕಾವಾಗ್ತದ. ಶರೀರ ಹೀಟ್ ಆಗ್ತದ. ಹೌದವ ಹೌದು. ಹೌದಿಲ್ಲ? ಹೌದಾ? ಇಟ್ಟದಾಗಿ ಅರ್ಥ ಮಾಡ್ಕೋಬೇಕು ನಾವು. ಅದರಾಗ ಮೊಸರವನ್ನ ಹೇಳಂಗಿಲ್ಲ. ಅದನ್ನ ನೀವ್ ಹೇಳ್ರಿ. ನೀವು ಹೇಳುದ ಹಾಲು ಸೇವನೆ ಮಾಡಿರ ತಂಪಾಗ್ತದ. ತುಪ್ಪ ಸೇವನೆ ಮಾಡಿರ ಶರೀರಕ್ಕ ಹೀಟ್ ಆಗ್ತಂದ್ರ ಉಷ್ಣತೆ ಬರ್ತದ, ಕಾವಾಗ್ತದ. ಹೌದು. ಇಟ್ಟರೊಳಗ ತಿಳ್ಕೋರಿ ಅದ್ರೊಳಗ ಯಾವ ದೇವರದಾನ? ಇಟ್ಟ ವಿಚಾರ ಮಾಡೋದು.
ನಾ ಹೇಳಿದ ಮಾತ ಅದಕ್ಕೆ ಹೇಳಿನ್ಯ ಹೌದು ಮಗಳ ಹಿಂಗ್ ಬೆಣ್ಣೆ ಐತತ್ತ ಮತ್ತ ಬೆಣ್ಣಿ ಒಂದ್ ನಡಕ್ತಂತ ತೋರ್ಸ್ಯ ನಾವು ಆ ನೀ ಬೆಣ್ಣಿದಟ್ಟೆ ಹೇಳ್ಬೇಡಪ್ಪ ಬೆನ್ನಿದೊಂದ ಕೂಡಿ ಆಕಳ ಹಿಡ್ಕೊಂಡ ಆಕಳ ಗೋಮಂತ್ರ ಹಿಡ್ಕೊಂಡ ಕೈ ಅದ ಕಾಲ್ ಹಿಡ್ಕೊಂಡ ಬಾಲ್ ಹಿಡ್ಕೊಂಡ ಮಕ್ಕ ಹಿಡ್ಕೊಂಡ ಅದ್ರ ಕಿವಿ ಹಿಡ್ಕೊಂಡ ಕಣ್ಣು ಹಿಡ್ಕೊಂಡ ಪ್ರತಿಯೊಂದು ದೇವ್ರ ಅದ್ರೊಳಗ ಅದಾವ ಆ ಯಾವ್ಯಾವ ಜಾಗದಾಗ ಯಾವ್ಯಾವ ದೇವ್ರ ಅದಾವ ಅದಾನ ಹೌದಿಲ್ಲ ಹೌದು ನಮ್ಮ ಅಪ್ಪ ಹೇಳಿದಪ್ಪ ನೀನ ಯಾಕೋ ನಮ್ಮ ಅವನ ಚಿಂತ್ಯಾಗ ಬಂದಿ ಆಮೇಲೆ ಇವತ್ತು ಆ ಹೌದಿಲ್ಲ ನಿಮ್ಮ ಅವ್ವ ಹೊರಗ್ ಹಾಕಿನಂಕ ಅಂತಾಳೆ ಗಾಡಿ ಹಾ ಯಾಕಪ್ಪ ಅಂದ್ರ ಹೌದು ಇಟ್ರ ಯಾಕ ನಾವ್ ದೇಹಕ್ಕೆ ಉಪಯೋಗ ಮಾಡ್ಕೊಂಡಿವಪ್ಪ ಅಂದ್ರ ಅದ ಏನ ನಮಗ ಲಾಭ ಕೊಡ್ತದ ಹೌದು ಆ ಲಾಭದ ತಕ್ಕಂತೆ ಅಲ್ಲಿ ಒಳಗ ದೇವ್ರ ಅದಾನ ಅದ್ರೊಳಗ ಅದಾನ ಹೌದಿಲ್ಲ ಹೌದಿವ್ವ ಈಗ ಇಷ್ಟ ದಾರಿ ಹೇಳಿನಿ ಹೌದು ಅಪ್ಪ ಏನ ಮಾತಾಡ್ತಾನ ನೋಡುನು ಹೌದಿಲ್ಲ ಹೌದು ನೀ ಯಾಕ ಒಂದ್ ಪ್ರಶ್ನೆ ನನಗೂ ಕೇಳ್ರ ಅವ್ರು ಏನ್ ಕೇಳ್ಯಾರಿಪ್ಪ ದಿಮ್ಮ ಬಾರಿಸಿದಿವಿ ಹೌದು ಹೌದಿಲ್ಲ ಬಾರಿಸಿದ್ವು ದಿಮ್ಮದ ಡಗ್ಗ ಅದ ತಾಳದ ಆ 3 ಸೋಮನ್ ಅದಾವು 3 ಸಾಮಾನುಗಳದಾವ ಹೌದು 3 ವಾದ್ಯಗಳದಾವ ಅದಾವು ದಿಮ್ಮ ಏನು ನುಡಿತದ ಹೌದು ಡಗ್ಗ ಏನು ನುಡಿತದ ತಾಳ ಏನ್ ನುಡಿತದ ತಾಳ ಏನು ನುಡಿತದ ಹೌದು ಇವು 3 ನುಡಿದಾಗ ಏನ ಶಬ್ದ ಹೊರಬೀಳ್ತದ ಹಾ ಯಾವ ಮಂತ್ರ ಹೊರಬೀಳ್ತದ ಹೌದು ಕೇಳ್ಯಾರಿವ ಅಂತೇಳಿ ಮಾತ ಈಗ ಹೇಳಬೇಡ ಮಗಳ ಆಹಾ ನಿನಗ ಗೊತ್ತಾದ್ರ ಹೇಳು ಈಗ ಈಗ ಹೌದು ಗೊತ್ತಾಗಲಿಕ್ಕಂದ್ರ ಮನಿಗ್ ಹೋದ ನಂತರ ಫೋನ್ ಹಚ್ಚಾರ ಹೇಳು ಹೌದು ಇಲ್ಲಕ ಇನ್ನೇಮ್ ಕೂಡಿದಾಗ್ರ ಹೇಳು ಇಲ್ಲಂದ್ರ ಇನ್ನೊಮ್ಮೆ ಎಲ್ಲಿ ಕುಡಿತಿ ಅವಾಗರ ಹೇಳು ಹೌದು ಹೌದಿಲ್ಲ ಹೌದು ಒಟ್ಟ ನಮ್ಮ ಮಗಳ ಅಭ್ಯಾಸ ಅಲ್ಲ ಅವ್ರು ಹೇಳುದು ಕರೆಯದ ಆಹಾ ನೀವು ಹಂಗೆಲ್ಲ ನಗಬೇಡ್ರಿ ಯಾಕಂದ್ರ ಹನ್ನೆಲೆ ಓದಿರುತ್ತ ಮುಂದೆ ಹಸಿರಲ್ಲಿ ನೋಡಿ ನಗತಿತ್ತ ಹಾ ನಿಮ್ಗ ಇನ್ನ ಬಿಸಿ ರಕ್ತದ ಹೌದು ನಿಮ್ಗ ಅನುಭವ ಇಲ್ಲದ್ರದ ಹೌದು ಕೂಣಿಲ್ಲ ಅಪ್ಪಗ ನಮ್ಮ ವಯಸ್ಸು ದಾಟನೆ ಅವ್ ನಿನಗತ್ತೆ ಹಲ್ಕು ಹೊರಗೆ ತೆಗದಿ ಬಂದಾನ ಸೋಮ ಹಾಲು ಕಿಸಿದು ನೀ ಅವ್ನು ನೋಡಿ ಅನ್ಕಿಸಿಬೇಡ ಹೌದಿಲ್ಲ ಹೌದು ಮಗಳು ಸಿಟ್ಟು ಬರುತ್ತಪ್ಪ ಹಂಗ ಹೌದು ಮತ್ತ ಯಾಕೆ ಹೇಳ್ಯಾರ ಗೊತ್ತರ ಮಗಳ ಸತತವಾಗಿ ಅಭ್ಯಾಸ ಮಾಡ್ಲಿ ಅಂತೇಳಿ ಆ ಪ್ರಶ್ನೆ ಕೇಳ್ಯಾರ ಅವರು ಹಾ BA B.Ed ಮುಗಿಸ್ಯಾರ ಅಂತ ಹೇಳಿದ್ರು ಗಪ್ಪೋನ ನೀ ಯಾಕೆ ತಲೆಗಡಸ ಸುಮ್ರಲ್ಲ ಸುಮ್ ಗಪ್ರ ಆತ ನಟ ಯಾನ್ ಹೆಚ್ಚಾಗೈತಿ ನಿನಗ ಮುಗಿಸು ಗಪ್ಪಲ ಸುಳ್ಳ ಕಡ್ಕೊಂಡು ನಡ್ಬಾರ್ಕ್ ಬಂದ್ರಿ ಏನು ಇರ್ಲಿ ಹೌದು ಯಾಕಪ್ಪ ಅಂದ್ರ ಯಾಕ್ರಿಪ್ಪ ನನಗ ತಿಳಿದ ಮಟ್ಟಿಗೆ ಹಾ ಯಾಕಪ್ಪ ಅಂದ್ರ ದಿಮ್ಮ ಏನು ನುಡಿತದ ಡಗ್ಗ ಏನ್ ನುಡಿತದ ತಾಳ ಏನು ನುಡಿತದ ಅಂತೇಳಿ ಅಪ್ಪಾಜಿಗಳಿಗೆ ಕೇಳಿದಾರಲ್ಲ ಕೇಳ್ಯಾರಿವ ಇದಕ್ಕ ಮಾತ ಡೊಳ್ಳಿನ ಪದ ಹಾಡೋದ್ರೊಳಗೇನೆ ಹಾ ಹಾ ಆ ಪುರಾಣದೊಳಗ ಬಂದಿರ್ತಕ್ಕಂತ ಮಾತ ಹಾ ಹಾ ದಿಮ್ಮ ಬಾರಿಸುವಂತ ಸಂದರ್ಭದಾಗ ಏನ್ ಮಾಡ್ತದಿವ ಒಂದ್ ಮಾತು ಹೇಳ್ತೀನಿ ಬ್ರಹ್ಮ ದೊಡ್ಡವ ಅಂತೇಳಿ ಮಾತು ಬರ್ತದ ದಿಮ್ಮ ಬ್ರಹ್ಮ ದೊಡ್ಡವ ಹಿಡದಂಗ ಬಿಟ್ಟಂಗ ಹೌದು ಇದು ಡೊಳ್ಳು ನುಡಿತದ ಡೊಳ್ಳು ನುಡಿತದ ಡೊಳ್ಳದ ಹಾ ದಿಮ್ಮದ ಹೇಳತ್ತೀನ್ಯ ದಿಮ್ಮ ಹಾ ಡೊಳ್ಳ ಯಾಕಪ್ಪ ಅಂದ್ರೆ ನಾವು ಗುಣಿ ಕಟ್ಟಿ ನಡಗ ಕಟ್ಟಿ ಡೊಳ್ಳು ಬಾರಿಸ್ತೀವಿ ನೋಡ್ರಿ ವಾಲ್ಗ ವಾಲಗ ಹಾ ಅಲ್ಲಿ ಬ್ರಹ್ಮ ದೊಡ್ಡವ ಹಿಡದಂಗ ಬಿಟ್ಟಂಗ ಬರ್ತದ ವಾಲ್ಗ ಬಾರ್ಸಾಗ ನುಡಿತದ ಹೌದು ಮತ್ತ ಆ ವಾಲಗ ಬರಸುತ್ತ ಮುಂದೆ ಗುಲಿಲೆ ಬರಸ್ತಾರ ಎಡಗೈ ಬರಸ್ತಾರ ಬಲಗೈ ಬರಸ್ತಾರ ಆ ವಿಷಯ ಮುಂದುವರಿಲಿ ಹಾ ಮತ್ತ ಮುಂದಿರ್ಲಿ ಅದು ಅದನ್ನ ಮಾತಾಡೋದು ಬೇಡ ಹೌದಾ ಈಗ ಇಲ್ಲಿ ನಮ್ಮ ಡೊಳ್ಳಿನ ಹಾಡು ಸಂದರ್ಭದಾಗ ದಿಮ್ಮ ಏನ್ ನುಡಿತದ ಏನ್ ನುಡಿತದಿವ ಹೌದಿಲ್ಲ ಇಲ್ಲ ಡೊಳ್ಳು ಹಾಡುಗಾರಿಕೆ ಅಂತೇಳಿ ಪುರಾಣದಾಗ ಕೊಟ್ಟಾರ ಹಾ ಹಾ ಡೊಳ್ಳು ಏನ್ ನುಡಿತದಪ್ಪ ಅಂದ್ರ ದಿಮ್ಮ ತಂಗ ದಿಮ್ಮ ತಂಗ ದಿಮ್ಮ ತಂಗ ಅಂತ ನುಡಿತದ ನೋಡ್ ಮುದಕ್ಕೆ ಹೆಂಗ ಶಬ್ದ ದಿಮ್ಮ ತಂಗ ಹೌದು ಇದಕ್ಕ ಸರಿಪಟ್ಟು ಅಂತ ಹೇಳಿ ಕರೀತಾರ ಹೌದು ಇದು ದಿಮ್ಮ ನುಡಿಯುವಂತ ಮಾತು ದಿಮ್ಮ ನುಡಿಯುವಂತ ಮಾತ ಹೌದಿವ ಹೌದು ಯಾಕಪ್ಪ ಅಂದ್ರ ಡಗ್ಗ ಡಗ್ಗ ತೊಗಲಿಂದ ಕ್ವಾನಿಂದು ಮತ್ ಹೌದು ಹೌದಿಲ್ಲ ಹೌದು ಡಗ್ಗಾಕ ಟೋಕರಾನು ಅಂತಾರ ಇದಕ್ಕ ಚೌಗಡು ಅಂತಾರ ಚೌಗಡ ಎರಡು ಅಂತಾರ ಇದ ಡಗ್ಗ ಏನ ನುಡಿತದಪ್ಪ ಅಂದ್ರ ಏನ್ರಿಪ್ಪ ತುಬು 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 ತುಬುಕ್ಕ ತುಬು 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 ತಬಕ್ಕ ತುಬು 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 ತುಬಕ್ಕ ತುಬು 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 ತುಬಕ್ಕ ತುಬಕ್ಕಲ್ಲ ಲಾಸ್ಟಕ್ ತಬಕ್ಕ ತಬಕ್ಕನ್ರಿ ನಂದು ಅಕ್ಷರ ಹೋಗ್ತಾಡ್ರಿ ತಬು ತುಬು ತಬು ತುಬು ತಬು ತುಬು ತಬಕ್ಕ ತಬಕ್ಕ ತಬು ತುಬು ತಬಕ್ಕ ಇವ್ ಮೊಮ್ಮಗಳು ತಂಬಾಕತ್ತಿ ಇದು ಡಗ್ಗ ನುಡಿತದ ಡಗ್ಗ ನುಡಿದ್ ಹೇಳತ್ತಾರ ಅವ್ರು ತಾಳ ಏನ್ ನುಡಿತದಿವ ತಾಳ ಇವ್ರ ರಾಕ್ಷಿ ಕೈದಿಂದ ಆಗಿರ್ತಕ್ಕಂತ ತಾಳ ತಾಳದಾಗ 3 ತಾಳ ಬರ್ತಾವ ಆದಿ ತಾಳ ಅಷ್ಟ ತಾಳ ರೂಪಕ
ರೇಖ ತಾಳ ಅಂತೇಳಿ ತಾಳ ಬರ್ತಾವ. ಹೌದಿವಾ? ಅದ್ರೊಳಗ ಒಂದನೇ ತಾಳ ಏನ್ರಿಪ್ಪ? ಒಂದನೇ ಕೈ 2 ಕೈ ಅದಾವ. ಒಂದ್